ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಇವತ್ತಿನ ಅವಧಿಯಲ್ಲಿ ನಾವು 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂಥ ಒಂದು ಕ್ವಶನ್ ಪೇಪರನ್ನು ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಹಾಕಿದ್ದು ಇದರಲ್ಲಿ ಯಾವ ರೀತಿ ಪ್ರಶ್ನೆಗಳಿವೆ ಎಂಬುದನ್ನು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವತ್ತಿನ ಅವಧಿಯಲ್ಲಿ ನೋಡೋಣ 10ನೇ ತರಗತಿಯ ಗಣಿತ ವಿಷಯದಲ್ಲಿ ಯಾವ ರೀತಿ ಎನ್ಯುವಲ್ ಎಕ್ಸಾಮಿನೇಷನ್ಗೆ ಪ್ರಶ್ನೆ ಪತ್ರಿಕೆ ಕ್ವಶನ್ಗಳು ಯಾವ ರೀತಿ ಬಂದಿರುತ್ತೆ ಅನ್ನೋದನ್ನು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಇದಕ್ಕೆ ನಿಮಗೆ ಪ್ರಿಪ್ರೇಟರಿ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಮತ್ತು ಎನ್ಯುವಲ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಹಾಗಾದರೆ ನೋಡೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿವೆ ಮತ್ತು ಹೇಗೆ ಬಿಡಿಸಬೇಕು, ಟ್ರಿಕ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು, ಸೂತ್ರನ ಯಾವ ರೀತಿ ಯೂಸ್ ಮಾಡಬೇಕು, ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಹಾಗಾದ್ರೆ ನೋಡೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನಿದನ್ನು ಒಂದೊಂದಾಗಿ ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಒಂದೇ ಮುಖ್ಯ ಪ್ರಶ್ನೆ ಒಂದು ಆಬ್ಜೆಕ್ಟಿವ್ ಆಗಿ ಇರುತ್ತೆ. ಕೆಳಗಿನ ಪ್ರತಿ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳು ನೀಡಲಾಗಿದೆ. ಇವುಗಳ ಸರಿಯಾದ ಉತ್ತರವನ್ನು ಕ್ರಮಾಂಕದೊಂದಿಗೆ ಬರೆಯಿರಿ ಅಂತ ಹೇಳಿದ್ದಾರೆ. ಒಂದನೇದು 3 1 -1 -1 ಈ ಸಮಾಂತರ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಬೇಕಾದ್ರೆ A2 - A1 ಮಾಡಬೇಕಿಲ್ಲಿ. 3ರಲ್ಲಿ 1 ಕಳೆದ್ರೆ -2 ಆಗುತ್ತೆ. ಹೀಗಾಗಿ ಆಪ್ಷನ್ ಏನಾಗುತ್ತೆ, ಡಿ ಆಗುತ್ತೆ. ಎರಡನೇದು 2 ಚರಾಕ್ಷಗಳ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ A1/A2 B1/B2 C1/C2 ಮೂರು ಈಕ್ವಲ್ ಅದಾವ್ರಿ, ಸಮವಾಗಿವೆ. ಆದರೆ ಅವುಗಳಲ್ಲಿ ಆಪ್ಷನ್ಸ್ ಕೇಳಿದರೆ ಏನು ಪರಿಹಾರಗಳು ಹೊಂದಿದೆ ಅಂತ ಹೇಳಿ. ಇಲ್ಲಿ 3 ಸಮವಿದ್ದಾಗ ಏನಾಗುತ್ತೆ, ಆಯ್ಕೆಗೊಳ್ಳುವ ರೇಖೆಗಳಾಗುತ್ತೆ. ಆಯ್ಕೆಗೊಳ್ಳುವ ಪರಿಹಾರಗಳು ಏನಾಗಿರುತ್ತೆ, ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತೆ. ಪಕ್ಕದ ಚಿತ್ರದಲ್ಲಿ DE ಸಮಾಂತರ BC ಆಗಿದೆ. AC ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಥೇಲ್ಸ್ ಪ್ರಮೇಯ ಹಚ್ಚಬೇಕು ನೀವು. AD/DB ಅಂದರೆ 2/6 ಆಗುತ್ತೆ. AE/EC ಅಂದರೆ 5/EC ಆಗುತ್ತೆ. ಮೊದಲು ECಯನ್ನು ಕಂಡುಹಿಡಿಬೇಕು ರೀ. EC = 5 × 6/2 2 ಒಂದಲೇ 2 3 5 3 15 ಆಗುತ್ತೆ. 15ನಲ್ಲಿ ನಮಗೇನು ಸಿಕ್ತು AC ರೀ. 15 ಮತ್ತು ಇದು 5 ಎಷ್ಟಾಗುತ್ತೆ, 20 ಆಗುತ್ತೆ. ಹಾಗಾದರೆ ನಮಗೆ ಬೇಕಾಗಿದೆ ಎಷ್ಟಾಗಿ ಇಲ್ಲಿ ಕೇಳಿದ್ದಂಥ ಅನ್ನೋದು ACಯ ಉದ್ದವನ್ನು ಕೇಳಿದ್ದಾರೆ. ಹಾಗಾದರೆ ACಯ ಉದ್ದ ನೋಡಿ ಇಲ್ಲಿ. ಹಾಗಾದ್ರೆ ನೋಡಿರಿ ವಿದ್ಯಾರ್ಥಿಗಳಲ್ಲಿ ಅವ್ರು ಕೇಳಿದ್ದು ನಮಗೆ AC ಕೇಳಿದ್ದಾರೆ ಟೋಟಲ್. ನೀವು ಈ ರೀತಿ 2 ಥರನಾಗಿ ಬಿಡಿಸ್ಬೋದು. AD/DB ತೊಗೊಂಡು AE/EC ತೊಗೊಂಡು ಬಿಡಿಸ್ಬೋದು. ಇಲ್ಲಾದರೆ AD/AB ಥೇಲ್ಸ್ ಪ್ರಮೇಯದ ಉಪಪ್ರಮೇಯವನ್ನು ಬಳಸಿ ಕೂಡ ನೀವು ಕಂಡುಹಿಡಿಬೋದು. AE/AC ರೀ. AD ಎಷ್ಟಿದೆ, 2 ಇದೆ. AB ಎಲ್ಲ ಕೂಡಿಸಿದಾಗ ಎಷ್ಟಾಗುತ್ತೆ, 8 ಆಗುತ್ತೆ. AE ಎಷ್ಟಿದೆ, 3 ಇದೆ. AC ಹೇಳಿದ್ದಾರೆ. AC = ಎಷ್ಟಾಗುತ್ತೆ, 8 × 3/2 2 ಒಂದಲೇ 2 4 4 3 ಎಷ್ಟು ರೀ, 12. ಹಾಗಾದ್ರೆ ಆನ್ಸರ್ ಎಷ್ಟು ಬರುತ್ತೆ, B ಆಗಿರುತ್ತೆ. ನಾಲ್ಕನೇದು ಮೂಲ ಬಿಂದುವಿನಿಂದ P(3) 4 ಬಿಂದುವಿರೋ ದೂರ ಅಂತ ಅಷ್ಟೇ ಕೇಳಿದ್ದಾರೆ. ರೂಟ್ ಏನು ಹಚ್ಚಬೇಕು ಸೂತ್ರ ಇದಕ್ಕೆ, x² + y² ಹಚ್ಚಬೇಕು. A² ಅಂದರೆ 3² 9 ಆಗುತ್ತೆ. 4ರದ್ದು 16 ಆಗುತ್ತೆ. 16 3 9 25 ಆಗುತ್ತೆ. 25ರದ್ದು ಎಷ್ಟಾಗುತ್ತೆ, 5 ಆಗುತ್ತೆ. ಈ ಸೂತ್ರವನ್ನು ಬಳಸಬೇಕು ರೀ. 6 ತ್ರಿಜ್ಯವಿರುವ ವೃತ್ತದಲ್ಲಿ P ಕೋನವನ್ನು ಹೊಂದಿರೋ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳಿದ್ದಾರೆ. ಹೀಗಾಗಿ ಆಪ್ಷನ್ ಏನಾಗುತ್ತೆ ವಿದ್ಯಾರ್ಥಿಗಳು, B ಆಗುತ್ತೆ. ಇಲ್ಲಿ ನೋಡಿ 2 ಒಂದಲೇ 2 360. P/360 × πr² ಆಗುತ್ತೆ. ಆರನೇದು ವೃತ್ತದ ಒಳಗಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ವೃತ್ತದ ಒಳ ಬಿಂದುವಿನಿಂದ ಸ್ಪರ್ಶಕನ್ನು ಎಳೆಯಲು ಬರಲ್ಲ. ಹೀಗಾಗಿ ಆಪ್ಷನ್ ಏನಾಗುತ್ತೆ, ಡಿ ಆಗುತ್ತೆ. ಏಳನೇದು 2x² - 3x + 5 ಈ ವರ್ಗ ಸಮೀಕರಣ ಮೂಲಗಳಂತ ಕೇಳಿದ್ದಾರೆ. ಮೂಲಗಳನ್ನು ಅಂದರೆ ಇದರಲ್ಲಿ ಏನು ಕೇಳಿದ್ದಾರೆ, ಸ್ವಭಾವ ಕೇಳಿದ್ದಾರೆ ಅವರು. ಹಾಗಾದರೆ ಸೂತ್ರ ಏನು ಹಚ್ತೀರಾ, B² - 4AC ಹಚ್ತೀರಾ. B ಇದು ಎಷ್ಟಿದೆ, -3² ಆಗುತ್ತೆ. 4 × A ಅಂದರೆ 2, C ಅಂದರೆ 5 ಆಗುತ್ತೆ. 3 9 ಆಗುತ್ತೆ. 4 2 8 8 5 40 = ಎಷ್ಟಾಗುತ್ತೆ, -31 ಬರುತ್ತೆ. -31 ಇದರ ಅರ್ಥ ಏನು, ವಾಸ್ತವ ಮೂಲಗಳಿಲ್ಲ ಎಂಬುವ ಸ್ವಭಾವನ ಬರುತ್ತೆ. ಹಾಗಾದ್ರೆ ಆಪ್ಷನ್ ಏನಾಗುತ್ತೆ, C ಆಗುತ್ತೆ. ಎಂಟನೇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅಂತ ಹೇಳಿದ್ದಾರೆ. ಹಾಗಾದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ πr × r + l ಆಗುತ್ತೆ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ ಮೆಕ್ಕ ಪ್ರಶ್ನೆ 2ಕ್ಕೆ ಹೋಗೋಣ. ನಮ್ಮ ಚಾನಲಲ್ಲಿ ಹೊಸದಾಗಿದ್ದರೆ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಸ್ಗಳಲ್ಲಿ ನಮ್ಮ ಚಾನಲ್ ಲಿಂಕನ್ನು ಹಂಚಿಕೊಳ್ಳಿ. 9ನೇದು ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ 0.3 ಆಗಿದ್ದರೆ ಸೋಲು ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ P(E) ಅಂತ ಸೂತ್ರ ಹಚ್ಚಿ = 1 - P(E) ಬರುತ್ತೆ. 1 - P(E) ಬಂದಾಗ ಇಲ್ಲಿ 1 - 0.3 ಆಗುತ್ತೆ. 0 ಅಂದರೆ 1ರಲ್ಲಿ 0.3 ಕಳೆದರೆ ಎಷ್ಟು ಬರುತ್ತೆ, 0.7 ಆಗುತ್ತೆ. 10ನೇ ಪ್ರಶ್ನೆ ನೋಡಿ, ಪೈಥಾಗೋರಸ್ ಪ್ರಮೇಯದ ವಿಲೋಮವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಪೈಥಾಗೋರಸ್ ಪ್ರಮೇಯದ ವಿಲೋಮ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡಿ. ಇಲ್ಲಿ ಪೈಥಾಗೋರಸ್ ಪ್ರಮೇಯ ನೋಡಿ ವಿದ್ಯಾರ್ಥಿಗಳೇ, ವಿಲೋಮ ಅಂತ ಕೇಳಿದ್ದಾರೆ. ಇದನ್ನು ನೀವು ಪುಸ್ತಕದಲ್ಲಿ ನಿಮಗೆ ಇದರ ವ್ಯಾಖ್ಯೆ ಸಿಗುತ್ತೆ. ಒಂದು ಲಂಬಕೋನ ತ್ರಿಭುಜದಲ್ಲಿ
ವಿಕರ್ಣದ ವರ್ಗ ಉಳಿದೆರಡು ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ದರೆ ಅದು ಅಲ್ಲಿ ಉಂಟಾದ ಲಂಬಕೋನವು 90 ಡಿಗ್ರಿ ಆಗಿರುತ್ತೆ ಅಂತ ಹೇಳ್ತಾರೆ. ಇದು ಪೈಥಾಗರಸ್ ಪ್ರಮೇಯದ ವಿಲೋಮದ ವ್ಯಾಖ್ಯೆ ರೀ. ನೆಕ್ಸ್ಟ್ 11ನೇದಕ್ಕೆ ಹೋಗೋಣ. ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಆದರ್ಶ ರೂಪವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ a1x b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0 ಆನ್ಸರನ್ನು ಬರಿಬೇಕು ರೀ. 12ನೇದು 140 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಸೊ 140 2 70 2 35 5 7 7 1 ರೀ. ಸೊ 140 2 ಘಾತ 2 5 ಘಾತ 1 7 ಘಾತ 1 ರೂಪದಲ್ಲಿ ವ್ಯಕ್ತಪಡಿಸ್ಬೋದು ರೀ. ಸೊ 13ನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು x² ಮೈನಸ್ 3x ಮೈನಸ್ 4 ಆದರೆ ಪಿ ಆಫ್ -1 ಬೆಲೆ ಕಂಡುಹಿಡಿ ಏನಂತ ಹೇಳಿದ್ದಾರೆ. ಎಲ್ಲೆಲ್ಲಿ ಎಕ್ಸ್ ಇದೆ ನೋಡಿ ಅಲ್ಲಿ -1 ತುಂಬಬೇಕು ನೀವು. ಸೊ -1 ಸ್ಕ್ವೇರ್ ಆಯಿತು, 3 ಇಂಟು -1 -4, -1 ವರ್ಗ 1 ಮೈನಸ್ ಪ್ಲಸ್ ಆಗುತ್ತೆ, 3 ಆಯಿತು, 3 1 -4, 1 3 4 -4 4 ಏನಾಗುತ್ತೆ ಆನ್ಸರ್ 0 ಆಗುತ್ತೆ. ಪಿ ಆಫ್ -1 ಬೆಲೆ ಏನಾಗುತ್ತೆ 0. ಸೊ ಮುಂದಿನಕ್ಕೆ ಹೋಗೋಣ. 14ನೇ ಪ್ರಶ್ನೆ ಸೈನ್ 60 ಕಾಸ್ ಪ್ಲಸ್ ಕಾಸ್ 30 ಬೆಲೆ ಎಷ್ಟು ಅಂತ ಹೇಳಿದ್ದಾರೆ. ಸೈನ್ 30 ಎಷ್ಟಾಗುತ್ತೆ √3/2 ಆಗುತ್ತೆ. ಕಾಸ್ 30 ಕೂಡ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ √3/2 ಆಗುತ್ತೆ. ಸೊ ಎರಡು ಪ್ಲಸ್ ಮಾಡಬೇಕಂತ ಛೇದ ಒಂದಾಗಿದೆ. ಸೊ ಹೀಗಾಗಿ ಇದರದ್ದು ಆನ್ಸರ್ ಏನು ಬರುತ್ತೆ ನೋಡಿ, √3 ಪ್ಲಸ್ √3 2√3 ಡಿವೈಡೆಡ್/2 ಆಗುತ್ತೆ. 2 ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ ವಿದ್ಯಾರ್ಥಿಗಳೇ √3 ಬೀಳುತ್ತೆ. 15ನೇ ಪ್ರಶ್ನೆ ನೋಡಿ x² ಮೈನಸ್ 3x ಮೈನಸ್ 10 ಈ ವರ್ಗ ಸಮೀಕರಣ ಅಪವರ್ತನ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ಅಪವರ್ತನ ವಿಧಾನ ಗುಣಿಸಿರೆ 10 ಆಗುತ್ತೆ, ಕಳೆದರೆ ಕೂಡಿಸಿರೆ 3 ಬರಬೇಕು. ಹಾಗಾಗಿ ಆ ಎರಡು ಸಂಖ್ಯೆಗಳ್ಯಾವು -5 2 x² ಮೈನಸ್ 5x ಪ್ಲಸ್ 2x ಮೈನಸ್ 10 = 0 ಆಗುತ್ತೆ. ಕಾಮನ್ ತೆಗೀರಿ, ಇದರಲ್ಲಿ x ಮೈನಸ್ 5 ಇದರಲ್ಲಿ 2 ಕಾಮನ್ ತೆಗೆದ್ರೆ x ಮೈನಸ್ 5 ಆಗುತ್ತೆ = 0. ಎರಡು ಕಡೆ ಕಾಮನ್ ಏನಿದೆ x ಮೈನಸ್ 5 x ಪ್ಲಸ್ 2 = 0 ಆಯಿತು. ಸೊ ಈ ವಿಧಾನ ಬಿಡಿಸೋದಕ್ಕೆ ಏನು ಕರೀತಾರೆ, ಅಪವರ್ತನ ವಿಧಾನ ಅಂತೇಳಿ ಕರೀತಾರೆ. 16ನೇ ಪ್ರಶ್ನೆ ಒಂದು ಪೈಪನ್ನು ತ್ರಿಜ್ಯ 7 ಸೆಂಟಿಮೀಟರ್ ಮತ್ತು ಉದ್ದ 5 ಸೆಂಟಿಮೀಟರ್ 50 ಸೆಂಟಿಮೀಟರ್ ಇದ್ದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 16ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ತ್ರಿಜ್ಯ 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಉದ್ದನೇ ಇಲ್ಲಿ ಏನಾಗಿರುತ್ತೆ ಎತ್ತರ ಆಗುತ್ತೆ 50 ಸೆಂಟಿಮೀಟರ್ ಇದೆ. ಪೈಪ್ ಅಂದರೆ ಯಾವ ಆಕಾರ ಒಳಗಿರುತ್ತೆ, ಸಿಲಿಂಡರ್ನ ಆಕಾರ ಇರುತ್ತೆ. ಸಿಲಿಂಡರ್ ಆಕಾರ ಕಂಡುಹಿಡಿಯೋ ಸೂತ್ರ CSA = 2πRh. CSA ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣ 2 × 22/7 ರೀ. R ಅಂದರೆ 7, H ಅಂದರೆ 50, 7 ಕ್ಯಾನ್ಸಲ್ ಆಯ್ತು ರೀ. ಸೊ 22 2 44, 44 ಎಷ್ಟಲೇ 5 ರೀ. 44 × 5 5 4 20, 5 4 20 22, 22,200 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದೆಲ್ಲ ವಿದ್ಯಾರ್ಥಿಗಳು 1 ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಒಟ್ಟು 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 17ನೇ ಪ್ರಶ್ನೆ ನೋಡಿ, ಮುಖ್ಯ ಪ್ರಶ್ನೆ 3 ಕೆಳಗಿನ ಪ್ರಶ್ನೆಗಳ ಲೆಕ್ಕಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ 2ರಲ್ಲಿ ಯಾವುದು ಈಸಿ ಆಗುತ್ತೆ ಅದನ್ನು ನೀವು ಬಿಡಿಸ್ಬೋದು. 17ನೇ ನೋಡಿ, 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತೆ ಅಂತ ಹೇಳಿದ್ದಾರೆ. 2 ಅಂಕಿ ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತೆ ಅಂತ ಕೇಳಿದ್ದಾರೆ. ಸೊ 2 ಅಂಕಿ ಚಾಲು ಆಗೋದ್ರಿ 10ರಿಂದ. ಸೊ 12 3ರಿಂದ ಭಾಗುವಂಥ ಸಂಖ್ಯೆ ಯಾವುದು 12 15 18 ಎಲಿಮೆಂಟ್ 5 2 ಅಂಕಿ ಎಲ್ಲಿಗೆ ಕೊನೆಗೊಳ್ಳುತ್ತೆ 2 ಅಂಕಿ 99 ಗೊಳ್ಳುತ್ತೆ. 99 ಕೊನೆಗೊಳ್ಳುತ್ತೆ ಅಂದರೆ 99 ಕೂಡ 3ರಿಂದ ಏನಾಗುತ್ತೆ ಭಾಗಿಸಲ್ಪಡುತ್ತದೆ. ಹಾಗಾದರೆ ಇದರದ್ದು ಏನು ಕಂಡುಹಿಡಿಯಲು ಹೇಳಿದ್ದಾರೆ, ಎಷ್ಟು ಅಂಕಿಗಳಂತ ಹೇಳಿದ್ದಾರೆ, n ಇಲ್ಲಿ ಕಂಡುಹಿಡಬೇಕಾಗಿದೆ. A ಅಂದರೆ 12, D ಅಂದರೆ 15 ಮೈನಸ್ 12 ಎಷ್ಟಾಗುತ್ತೆ 3 ಆಗುತ್ತೆ. AN ಎಷ್ಟು ಕೊಟ್ಟಿದ್ದಾರೆ 99 ಆಗುತ್ತೆ. ಕೊನೆಯ ಪದ ರೀ. ಸೂತ್ರ ಏನು ಬರುತ್ತೆ, A + n - 1 × D = ಏನಾಗುತ್ತೆ, A ಅಂದರೆ 12, n - 1 D ಅಂದರೆ 3 = 99. ಸೊ +12 ಈ ಕಡೆ ತಂದರೆ -12 ಆಗುತ್ತೆ. 3 ಗುಣಾಕಾರ ಈ ಕಡೆ ತಂದರೆ ಭಾಗಾಕಾರ ಆಗುತ್ತೆ, ಬಾಗಿಲೆ 3. ಸೊ n - 1 99 12 ಕಳೆದ್ರೆ 87 ಆಗುತ್ತೆ, ಬಾಗಿಲೆ ಎಷ್ಟು 3 3 1 3 2 6 3 9 27. ಸೊ -1 ಆ ಕಡೆ ಬಂದರೆ +1 ಆಗುತ್ತೆ. 29 + 1 ಎಷ್ಟಾಯಿತು ಟೋಟಲ 30 ಆಯಿತು. ಹಾಗಾದರೆ 3ರಿಂದ ಭಾಗಿಸಲ್ಪಡುವ 2 ಅಂಕಿ ಸಂಖ್ಯೆಗಳು ಎಷ್ಟು ಅದಾವೆ ರೀ 30 ಅದಾವೆ ರೀ. 18ನೇ ಪ್ರಶ್ನೆ ನೋಡಿ ಏನಂತ ಹೇಳಿದ್ದಾರೆ, x + y = 11 x - y = 7 ಆದ ಈ ಸಮೀಕರಣ ಬಿಡಿಸಿ ಅಂತ ಹೇಳಿದ್ದಾರೆ. ಸೊ x + y = ಎಷ್ಟು 11, ಆಮೇಲೆ x - y = ಎಷ್ಟು 7. ಹಾಗಾದರೆ ನೋಡಿ ಎರಡು ಏನು ಮಾಡೋಣ
ವರ್ಜಿಸುವ ವಿಧಾನದಿಂದ ಭಾಗಿಸೋಣ. ವೈ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ 2x ಆಯಿತು. 11 7 18 ಆಗುತ್ತೆ. 2 ಈ ಕಡೆ ತಂದರೆ ಭಾಗಲೇ ಆಗುತ್ತೆ. 18 ಭಾಗಲೇ 2 ಅಂದರೆ 2 ಅಂದರೆ 2 9 ಆಗುತ್ತೆ. ಎಕ್ಸದ ಬೆಲೆ 9. ಯಾವುದಾದ್ರೂ ಒಂದು ಸಮೀಕರಣವನ್ನು ತೆಗೆದುಕೊಳ್ಳಿ. ಎಕ್ಸ್ ಪ್ಲಸ್ ವೈ = 11 ಆಯಿತು. ಎಕ್ಸದ ಬೆಲೆ ಗೊತ್ತಾಗಿದೆ 9 ಇದೆ ಅಂತ ಹೇಳಿ. = 11 ಪ್ಲಸ್ 9 ಮೈನಸ್ 9 ಆಯಿತು. 11ರಲ್ಲಿ 9 ಕಳೆದರೆ ಎಷ್ಟು ಬರುತ್ತೆ? 2 ಬರುತ್ತೆ. ಹಾಗಾದರೆ ಎಕ್ಸದ ಬೆಲೆ 9, ವೈದ ಬೆಲೆ ಎಷ್ಟು? 2. ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಆನ್ಸರನ್ನು ನೋಟ್ ಮಾಡ್ಕೋಬೋದು ರೀ. ಸೊ 19ನೇ ಪ್ರಶ್ನೆ ನೋಡಿ. 5 - √3 ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ 19ನೇ ಪ್ರಶ್ನೆ. 5 - √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ನಾನು ಶಾರ್ಟ್ದಲ್ಲಿ ಬರೆದು ತೋರಿಸ್ತೀನಿ, ನೀವು ಅದನ್ನು ಪೂರ್ತಿಯಾಗಿ ಬರೀರಿ. ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತೇಳಿ ಬರೀಬೇಕು ರೀ. ಅದರಂತೆ 5 - √3 a/b ಅಂತ ಬರೀತಾರೆ. a ಮತ್ತು b ಸಹ ಅವಿಭಾಜ್ಯ ಸಂಖ್ಯೆಗಳು ಅಂಥೇಳಿ ಬರೀಬೇಕು ರೀ. ಸೊ 5ನ್ನು a/b ಈ ಕಡೆ ತೊಂಬರಿ ಮೈನಸ್ ಆಗುತ್ತೆ. -√3 ಆ ಕಡೆ ಕಳಿಸಿ ಪ್ಲಸ್ ಆಗುತ್ತೆ. ಓರೆ ಗುಣಾಕಾರ ಮಾಡಿ 5 × b 5b - a/b = ಎಷ್ಟು? √3. ಹಾಗಾದರೆ ಇಲ್ಲಿ √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂದರೆ ನೀವು ಊಹೆ ಮಾಡ್ಕೊಂಡಿರಲ್ಲ, ಅದಕ್ಕೆ 5b - a/b ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √3 ಏನಾಗಿದೆ? ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಏನಾಗ್ತಾ ಇದೆ? ಸತ್ಯ ಸಂಗತಿಗೆ ವಿರುದ್ಧವಾಗ್ತಾ ಇದೆ. ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಹೀಗಾಗಿ ನಮ್ಮ ಊಹೆ ಏನಾಗುತ್ತೆ? ತಪ್ಪು. ಆದ್ದರಿಂದ 5 - √3 ಏನಾಗುತ್ತೆ? ಅಭಾಗಲಬ್ಧ ಸಂಖ್ಯೆ ಆಗತ್ತೆ ಅಂತೇಳಿ ಬರೀಬೇಕು ರೀ. ಇಷ್ಟು ಪೂರ್ತಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸಂಖ್ಯೆ ಆಗಿದೆ. ಈ ರೀತಿ ವಿದ್ಯಾರ್ಥಿಗಳು ಇದನ್ನು ಬಿಡಿಸ್ಕೋಬೇಕು ರೀ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಒಮ್ಮೆ ವಿಡಿಯೋ ಪಾಸ್ ಮಾಡ್ತಿ ಆನ್ಸರನ್ನು ಬರ್ಕೋರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 20ನೇ ಪ್ರಶ್ನೆ ನೋಡಿ. 5 p of -5, 7 ಮತ್ತು q of -1, 3. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯಲ್ಲಿ ಮ್ಯಾಥ್ಸ್ನಲ್ಲಿ ಯಾವುದೇ ಎಕ್ಸಾಂಪಲ್ ನಿಮಗೆ ಡೌಟ್ ಅದಲ್ಲಿ ಇದ್ದರೆ ನನಗೆ ಕಮೆಂಟ್ಸ್ನಲ್ಲಿ ಹೇಳಿ. ಇಲ್ಲಾಂದರೆ ನನಗೆ ವಾಟ್ಸಪ್ ಮಾಡಿ. ನನ್ನ ಚಾನಲಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಸಿಗುತ್ತೆ. ಅದರಲ್ಲಿ ನೀವು ಬೇಕಾದ ಕ್ವಶನನ್ನು ಕಳಿಸಿ ನಾನು ನಿಮಗೆ ಸಾಲ್ವ್ ಮಾಡಿ ಹೇಳ್ತೀನಿ. ಸೊ √(x2 - x1) ಸ್ಕ್ವೇರ್ y2 - y1 ರೀ. ಸೊ √(x2) ಎಷ್ಟಿದೆ ನೋಡಿ? -1. x1 ಎಷ್ಟಿದೆ? -5. - +5 ಆಗುತ್ತೆ. y2 ಅಂದರೆ 3 ಇದೆ. y1 ಅಂದರೆ ಎಷ್ಟಿದೆ? 7 ಇದೆ. ಸ್ಕ್ವೇರ್ ಆಗುತ್ತೆ. -1 + 5 ಎಷ್ಟಾಗುತ್ತೆ ವಿದ್ಯಾರ್ಥಿಗಳು? 4 ಆಗುತ್ತೆ. 4ರ ವರ್ಗ 16. 3ರಲ್ಲಿ 7 ಕಳೆದ್ರೆ -4 ಆಗುತ್ತೆ. ಅದರದ್ದು ಕೂಡ 16. 16 + 16 ಯಾವ ರೀತಿ ಬರ್ಕೋಬೇಕು? 16 × 2 ಅಂತ ಬರ್ಕೋಬೇಕು. 16ರ ವರ್ಗಮೂಲ 4, √2 ಮಾನಗಳು. ಇದು ಆನ್ಸರ್. ಸೊ ಇಲ್ಲಿಗೆ ವಿದ್ಯಾರ್ಥಿಗಳನ್ನು 20 ಕ್ವಶನ್ಸ್ಗಳನ್ನು ಬಿಡಿಸಿನಿ. ನೆಕ್ಸ್ಟ್ ವೀಡಿಯೋನಲ್ಲಿ ಇದೇನು ಮಾಡ್ತೀನಿ? ಇದೇ ಕ್ವಶನ್ ಪೇಪರನ್ನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಮಟ್ಟ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿರಿ.